2024-25ನೇ ಸಾಲಿನಲ್ಲಿ ಉಂಟಾಗಿರುವ 83.12 ಕೋಟಿ ರೂಪಾಯಿ ಆದಾಯ ಕೊರತೆ ಸರಿತೂಗಿಸಲು ಯೂನಿಟ್ಗೆ ತಲಾ 11 ರಿಂದ 12 ಪೈಸೆ ದರ ಏರಿಕೆ ಮಾಡುವ ಪ್ರಸ್ತಾಪವನ್ನು ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿ ನಿಯಮಿತವು ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ ಮುಂದೆ ಮಂಡಿಸಿದೆ. ಕೆಇಆರ್ಸಿ ಕಳೆದ ವರ್ಷವೇ 3 ವರ್ಷಗಳ ಅವಧಿಗೆ ಅನ್ವಯವಾಗುವಂತೆ ದರ ಪರಿಷ್ಕರಣೆ ಮಾಡಿ ಅನುಮೋದನೆಯನ್ನ ನೀಡಿದೆ. ಹಾಗಾಗಿ ಇದೀಗ ಹಳೆ ಬಾಕಿಯನ್ನ ಮುಂದುವರಿಸಿ ಮತ್ತೆ ದರ ಪ್ರಸ್ತಾಪನೆ ಬೇಡಿಕೆ ಗ್ರಾಹಕರ ಮೇಲಿನ ಹೊರೆ ಎಂಬ ಆಕ್ಷೇಪಗಳು ಗ್ರಾಹಕರಿಂದ ಆಯೋಗಕ್ಕೆ ಸಲ್ಲಿಕೆಯಾದವು. ಆಯೋಗದ ಅಧ್ಯಕ್ಷ ಪಿ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಬಿಜೆಯಲ್ಲಿರುವ ಮೆಸ್ಕಾಂನ ಪ್ರಧಾನ ಕಚೇರಿಯಲ್ಲಿ ಸಾರ್ವಜನಿಕ ವಿಚಾರಣೆ ನಡೆದಿದ್ದು, ಸಭೆಯಲ್ಲಿ ಆಯೋಗದ ಸದಸ್ಯ ಎಚ್.ಕೆ. ಜಗದೀಶ್ ಉಪಸ್ಥಿತರಿದ್ದರು. ವಿಚಾರಣೆಯ ಆರಂಭದಲ್ಲಿ ಮೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಜಯಕುಮಾರ್ ಆರ್ ಮಾತನಾಡಿ, ಕೆಇಆರ್ಸಿ ನಿಗದಿ ಮಾಡಿದ ಪ್ರಕಾರ ವಿದ್ಯುತ್ ಖರೀದಿ ದರ 3,957 ಕೋಟಿ ರೂಪಾಯಿ ಆದರೆ ಇದು 4,477.95 ಕೋಟಿ ರೂಪಾಯಿಗೆ ಏರಿಕೆಯಾಗಿತ್ತು. ಜೊತೆಗೆ ಕಾರ್ಯಪಾಲನಾ ವೆಚ್ಚ ಸವಕಳಿ ಅಧಿಕವಾಗಿ ಸುಮಾರು 83.12 ಕೋಟಿ ರೂಪಾಯಿ ಕೊರತೆಯಾಗಿದೆ. ಇದನ್ನ ಸರಿತೂಗಿಸಲು ಈ ಮೇಲಿನಂತೆ ದರ ಏರಿಕೆ ಅಗತ್ಯವಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಸತ್ಯನಾರಾಯಣ ಉಡುಪ, ಜಗದೀಶ್ ಶರ್ಮಾ, ಕಾರ್ತಿಕ್ ಕಾರ್ಕಳ, ಕಿಸಾನ್ ಸಂಘದ ಚಂದ್ರಹಾಸ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಳೆದ ಬಾರಿ ಕಾರ್ಕಳದಲ್ಲಿ ನೋಡಿದ್ದೆ, ಮತ್ತೆ ಪುತ್ತೂರು ಭಾಗದಲ್ಲೂ ಸೇಮ್ ಪ್ರಾಬ್ಲಮ್ ಇದೆ. ಆಗ ಅವರು ಹೇಳ್ತಾರೆ ಸಪ್ಲೈಯಿಂದ ಇದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಈ ಕಂಪನಿಗಳ ಪವರ್ ಏನು ಪ್ರೊಡ್ಯೂಸಿಂಗ್ ಕಂಪನಿಗಳಿಂದ ಸಪ್ಲೈ ಆಗುವಾಗ ಈ ಮೀಟರಿಂಗ್ ಮಾಡಿ ಅದರ ಆಧಾರದಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಯಾಕಂದ್ರೆ ಎಲೆಕ್ಟ್ರಿಸಿಟಿ ಆಕ್ಟ್ ನಲ್ಲೂ ಸ್ಪಷ್ಟ ಹೇಳುತ್ತೆ, ಎಲ್ಲ ಗ್ರಾಹಕರದ್ದು ಅನ್ಲೆಸ್ ಅದು ಮೀಟರ್ ಮಾಡದೇ ಇದ್ರೆ ನಿಮಗೆ ಇದನ್ನ ಹಣ ಚಾರ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಆ ಕಾರಣಕ್ಕೆ ನೀವು ಮೀಟರ್ ಮಾಡಿ, ನಮ್ಮ ಮೀಟರ್ಗಳನ್ನ ಕ್ಯಾಲಿಬರ್ ಮಾಡಿ ಅದನ್ನ ಕಟ್ತೇವೆ ಅನ್ನೋ ಒಂದು ವರ್ಗದ ಕರಾವಳಿ ಜಿಲ್ಲೆಯವರು. ವಾರ್ಷಿಕ ಒಂದು ಪಂಪ್ ಸೆಟ್ದು 2,000 ರಿಂದ 3,000ಕ್ಕಿಂತ ಜಾಸ್ತಿ ಯೂನಿಟ್ ಹೋಗೋದಿಲ್ಲ. ಇವರು ಎವರೇಜ್ ಕನ್ಸಂಪ್ಷನ್ ಅದರಿಂದ ಜಾಸ್ತಿ ಕ್ಲೈಮ್ ಮಾಡ್ತಿದ್ದಾರೆ ಅನ್ನೋದು ನಮ್ಮ ವಾದ. ಆ ಕಾರಣಕ್ಕೆ ನಾವು ಆಧಾರವನ್ನ ಕೊಡೋದಿಲ್ಲ ಅಂತ ಹೇಳಿ ಬಹುಶಃ ಅವ್ರು ಎಲ್ಲರೂ ತಗೊಂಡಿದ್ದಾರೆ. ಒಂದು 82 ಜನ ನಾವು ಮೋಸ್ಟ್ಲಿ ಕೆಲವರು ಒಂದು 82 ಜನ ಬಾಕಿ ಇರ್ಬೋದು. ಆದ್ರೆ ನಾನು ಅನಿಸ್ತಾ ಇದೆ ಈಗ ನಾವು 82 ಜನ ಫೈಟ್ ಮಾಡೋದ್ರಿಂದ ಏನು ನಿಮ್ಮ ಲೆಕ್ಕಾಚಾರಕ್ಕೆ ಇವ್ರು 4 ವರ್ಷದಿಂದ ಆಧಾರ ಹಾಕಿ ಬಾಕಿ ಇದೆ ಅಂತ ಹೇಳಿ ತೋರಿಸಿದ್ದು ಒಂದು ಪ್ಯಾರಾಗ್ರಾಫ್ ಹಾಕ್ತಾ ಇದ್ದಾರೆ. ಅದಕ್ಕಿಂತ ನಾವು ಕೊಡೋದೇ ಬೆಟ್ರು, ನಾವು ಕೊಡ್ತೀವಿ, ನೀವು ಅದೊಂದು ಪ್ಯಾರಾಗ್ರಾಫ್ ನೀನು ಹಾಕೋದ್ಬಿಡಿ, ಒಳ್ಳೇದಾಯ್ತು ಕೊಡಿ. ಆದ್ರೆ ನನ್ನ ವಾದ ಇಷ್ಟೇ, ಐಪಿಸೆಟ್ ಕನ್ಸಂಪ್ಷನ್ ಅನ್ನ ಪಕ್ಕಾ ಮೀಟರಿಂಗ್ ಪ್ರಕಾರ ಅಸೆಸ್ ಮಾಡಿ ಎಲ್ಲಿ ಗ್ರಾಹಕರು ತಯಾರಿದ್ದಾರೆ ಅಲ್ಲಿ ಆದ್ರೂ ನೀವು ಐಪಿಸೆಟ್ಗಳಿಗೆ ಮೀಟರೀಕರಣವನ್ನು ಮಾಡೋದ್ರಿಂದ ಅದನ್ನ ಒಂದು ಕ್ಯಾಲ್ಕುಲೇಷನ್ ಸಿಗುತ್ತೆ. ವೈರ್ಗಳು ಕಟ್ಟಾಗಿ ನಾನೇ 2-3 ಕಂಪ್ಲೇಂಟ್ ಲಾಂಚ್ ಮಾಡಿದ್ದೇನೆ. ಅಲ್ಲಿ ಕಂಪ್ಲೇಂಟ್ ದೂರುದಾರರು ದೂರು ಕೊಡುವಾಗ ಅಲ್ಲಿ ಉತ್ತರ ಕೊಡುವ ಜನ ಅಥವಾ ಕಂಪ್ಲೇಂಟ್ ರಿಸೀವ್ ಮಾಡುವವರು ಯೋಗ್ಯತೆ ಇಲ್ಲದವರು. ದಯವಿಟ್ಟು ಅವರನ್ನು ಟ್ರೈನಿಂಗ್ ಮಾಡೋದು ಮುಖ್ಯ. ಯಾಕೆಂದ್ರೆ ಅವರು ನಾವು ಏನು ಹೇಳ್ತೇವೆ ಅದನ್ನು ಆಲಿಸಿ ಸಮರ್ಪಕವಾದ ಉತ್ತರ ಕೊಡಬೇಕು ಮತ್ತು ಸಂಬಂಧಪಟ್ಟವರಿಗೆ ಹೇಳಬೇಕಲ್ಲದೆ ಅವರು ನಮ್ಮನ್ನು ಪ್ರಶ್ನಿಸ್ತಾರೆ, ನೀವು ಯಾರು, ಅದು ಕೇಬಲ್ ಹತ್ರ ಕೇಳಿ, ಹಾಗೆ ಹೀಗೆ ಅಂತ ಉಲ್ಟಾ ಮಾತಾಡ್ತಾರೆ. ಪ್ರಾಬ್ಲಮ್ಸ್ ರೂಪ ಅವ್ರು ಹೇಳ್ತಾರೆ 20 ವರ್ಷದಿಂದ ನೋಡ್ತಾ ಇದ್ದೀವಿ ಅಂತ. ನಾನು 25 ವರ್ಷದಿಂದ ನೋಡ್ತಾ ಇದ್ದೀನಿ. ಆ ಪ್ರಾಬ್ಲಮ್ಸ್ ಆರ್ ದೇರ್ ಕಾಂಟ್ some resort, but these issues which you have raised, and particularly issues about COS amendments ಅದೆಲ್ಲ ಮಾಡ್ತೀವಿ. You are very lucky that there is not going to be no increase in ಅಂತಾನೆ ಹೇಳಬೇಕು. ಪರ್ಟಿಕ್ಯುಲರ್ಲಿ MSCZ ಕಮ್ಮಿನೂ ಆಗ್ಬೋದು. ವಿಲ್ ಹ್ಯಾವ್ ಎ ಲುಕ್ ಅಟ್ ಇಟ್. ಇವ್ರು ಕೊಟ್ಟಿದ್ದ ಪ್ರಸ್ತಾವನೆ ನಾನು ಎಕ್ಸಾಮಿನ್ ಮಾಡಿ